ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಜಟಾಪಟಿ ಶುರುವಾಗ್ಬಿಟ್ಟಿದೆ. ನಿನ್ನೆ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಕಾವೇರಿದೆ ಮಾತುಕತೆ ಎನ್ನಲಾಗ್ತಾ ಇದೆ. ಬಿವೈವಿ ಹಾಗೂ ಅಶ್ವಥ್ ನಾರಾಯಣ್ ಮಧ್ಯೆ ಸಭೆಯಲ್ಲಿಯೇ ವಾಗ್ವಾದ ಆಯ್ತಂತೆ. ಜೋರಾಗಿ ಮಾತನಾಡಿದ್ದಾರೆ, ವಾಯ್ಸ್ ರೈಸ್ ಮಾಡಿದ್ದಾರೆ. ವಾಗ್ವಾದ ಸಮಾಧಾನಕ್ಕೆ ಮುಂದಾದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಾಗ್ವಾದಗಳನ್ನ ಸರಿಪಡಿಸೋದಕ್ಕೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎದ್ದು ನಿಂತರಂತೆ. ಬಿವೈ ವಿಜಯೇಂದ್ರ ಹಾಗೂ ಅಶ್ವಥ್ ನಾರಾಯಣ್ ಅವರ ಮಧ್ಯೆ ಸಭೆಯಲ್ಲಿನ ಒಂದಷ್ಟು ಜಟಾಪಟಿ ನಡೆದಿದೆ. ಬಟ್ ಅದೆಲ್ಲವನ್ನೂ ಸರಿ ಮಾಡೋದಕ್ಕೆ ಆರ್ ಅಶೋಕ್ ಅವರು ಮುಂದೆ ಹೋಗಿದ್ದಾರೆ. ಹಳೆ ಜಿಲ್ಲಾಧ್ಯಕ್ಷರು ವರ್ಸಸ್ ಹೊಸಬರ ನಡುವೆ ನಡೆದಿರುವಂತಹ ಫೈಟ್ ಹೆಸರು ಅಂತಿಮಗೊಳಿಸುವ ಬಗ್ಗೆ ಜಟಾಪಟಿ ಆಗಿರೋದು. ಉತ್ತರ ಜಿಲ್ಲೆ ಅಧ್ಯಕ್ಷರ ಬದಲಾವಣೆಗೆ ಅಶ್ವಥ್ ನಾರಾಯಣ್ ಅವರು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿ ಮುಂದುವರಿಯುವಂತೆ ಸಲಹೆ ನೀಡಿದ್ದಾರೆ ಇತರೆ ನಾಯಕರು. ಅಂದ್ರೆ ಇಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಹಳೆ ಜಿಲ್ಲಾಧ್ಯಕ್ಷರು ವರ್ಸಸ್ ಹೊಸಬರ ನಡುವಿನ ಫೈಟ್ ಇದು. ಬಿವೈ ವಿಜಯೇಂದ್ರ ಅವರ ನಿಲುವೇ ಬೇರೆ, ಮತ್ತೊಂದು ಕಡೆ ಅಶ್ವಥ್ ನಾರಾಯಣ್ ಅವರ ನಿಲುವೇ ಬೇರೆ. ಹೀಗಾಗಿ ಸಾಕಷ್ಟು ಜಟಾಪಟಿ ಕೂಡ ಆಯ್ತಂತೆ. ಈಗಾಗಲೇ ಹೇಳಿದಾಗೆ ಯಾವ ವಿಚಾರಕ್ಕೆ ಅಂತ ಸಭೆ ಸೇರಿರ್ತಾರೋ ಕೋರ್ ಕಮಿಟಿಯಲ್ಲಿ ಈ ವಿಚಾರಗಳನ್ನ ಫೈನಲ್ ಮಾಡಬೇಕು, ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ. ಬಟ್ ಅಲ್ಲಿ ಒಂದಷ್ಟು ಬಣಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಜಿಲ್ಲೆಯ ಉಸ್ತುವಾರಿ, ಆ ಜಿಲ್ಲೆಯ ಉಸ್ತುವಾರಿ ಅಂತ ಬಂದಾಗ ಅವರದ್ದೇ ಆದಂಥ ಒಂದಷ್ಟು ಹಿಡಿತ ಇರುತ್ತೆ. ಹೀಗಾಗಿ ಅಶ್ವಥ್ ನಾರಾಯಣ್ ಹಾಗೂ ವಿಜಯೇಂದ್ರ ಅವರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಟಾಪಟಿ ಆಯ್ತಂತೆ. ಕೊನೆಗೆ ಆರ್ ಅಶೋಕ್ ಅವರು ಈ ಜಟಾಪಟಿಗೆ ಬ್ರೇಕ್ ಹಾಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರಂತೆ. ಅದಾದ ಬಳಿಕ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ಇತರೆ ನಾಯಕರು ಸೇರಿದಂತೆ ಎಲ್ಲರೂ ಕೂಡ ಹೇಳಿದ್ರಂತೆ. ಹಾಗಾಗಿ ಅಲ್ಲಿಗೆ ಸೈಲೆಂಟ್ ಆಗಿದೆ ಅದು. ಬಟ್ ಒಂದಷ್ಟು ಜಟಾಪಟಿಗಳಂತೂ ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಆಗಿದ್ದಾವೆ, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಬಿಜೆಪಿ ಅಂತ ಬಂದರೆ ಮನೆಯೊಂದು 3 ಬಾಗ್ಲಲ್ಲ 100 ಬಾಗ್ಲಾಗ್ಬಿಟ್ಟಿದೆ. ಎಷ್ಟು ಬಣಗಳಿದ್ದಾವೆ, ಯಾರು ಯಾವ ಬಣ ಅಂತ ಗುರುತಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಆ ರೇಂಜ್ಗೆ ಅಲ್ಲಲ್ಲೇ ಬಣ ಬಡಿದಾಟ ಇದೆ. ಹಾಗಾಗಿ ನಿನ್ನೆ ಕೂಡ ಈ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಹೆಸರನ್ನ ಅಂತಿಮಗೊಳಿಸಬೇಕು ಅಂದರೆ ಅವ್ರ ಕಡೆಯವರು ಒಂದಿಷ್ಟು ಬೆಂಬಲಿಗರಿರ್ತಾರೆ, ಅವ್ರ ಹೆಸರನ್ನ ಇವ್ರು ಸೂಚಿಸ್ತಾರೆ. ಬಟ್ ಇವ್ರ ಹೆಸರನ್ನ ಇವ್ರು ಫೈನಲ್ ಮಾಡೋಲ್ಲ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿ ವಿಜಯೇಂದ್ರ ಅವರು ಇರ್ಬೋದು, ಬಟ್ ಅವರಿಗೆ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನು ಅನುಭವ ಇದೆ ಅಂತ ಅನೇಕರು ಕೇಳ್ತಾರೆ. ಹೀಗಾಗಿ ಇಂತಹ ಆಯ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು ಅಥವಾ ಮಾಜಿ ಸಚಿವರಿರ್ಬೋದು, ಅವರು ಪ್ರಶ್ನೆ ಮಾಡ್ತಾರೆ ವಿಜಯೇಂದ್ರ ಅವರಿಗೆ, ನಾವು ಕೊಟ್ಟಂತಹ ಪಟ್ಟಿ ಏನಿದೆ ಅದನ್ನೇ ಫೈನಲ್ ಮಾಡಿ, ಆ ಹೆಸರನ್ನೇ ಫೈನಲ್ ಮಾಡಿ ಅಂತ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲೊಂದಿಷ್ಟು ಜಟಾಪಟಿ ನಡೆದೋಗಿದೆ.